ನಮಸ್ಕಾರ, ವೆಲ್ಕಮ್. ಇವತ್ತು ನಾವು ಆರೋಗ್ಯ ಕ್ಷೇತ್ರದ ಬಗ್ಗೆ, ಅದರಲ್ಲೂ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಹ್ಮ್ ನರ್ಸಿಂಗ್ ಅಂದಾಗ ಅವರ ಸೇವೆ ನೆನಪಾಗುತ್ತೆ. ತುಂಬಾ ಮುಖ್ಯ ಪಾತ್ರ ಅವ್ರದ್ದು. ಹೌದು, ಆದ್ರೆ ಆ ಕೋರ್ಸ್ ಓದೋಕೆ ಕೆಲವರಿಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರುತ್ತೆ ಅಲ್ವಾ? ನಿಜ. ಅದಕ್ಕೆ ಸಪೋರ್ಟ್ ಮಾಡೋಕೆಂತಾನೆ ಈಗ ಕರ್ನಾಟಕ ಸರ್ಕಾರ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಂದು ಹೊಸ ಪ್ರಕಟಣೆ ಹೊರಡಿಸಿದೆ. ಓ ಹೌದಾ, ಏನದು? ಇದು 2025-26ನೇ ಸಾಲಿಗೆ ಯಾರು BSc ನರ್ಸಿಂಗ್ ಮತ್ತೆ GNM ನರ್ಸಿಂಗ್ ಓದ್ತಿದ್ದಾರೋ ಅಂತ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡೋ ಯೋಜನೆ. ಓಕೆ, ಇದು ಒಳ್ಳೆ ಸುದ್ದಿ. ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಏನೆಲ್ಲ ಕಂಡೀಷನ್ಸ್ ಇದೆ? ಖಂಡಿತ. ಈ ಪ್ರಕಟಣೆಯಲ್ಲಿರೋ ಮುಖ್ಯ ಅಂಶಗಳನ್ನ, ಅರ್ಹತೆಗಳನ್ನ, ಅರ್ಜಿ ಹಾಕೋದು ಹೇಗೆ, ಡೇಟ್ಸು ಎಲ್ಲ ನೋಡೋಣ. ಮೊದಲಿಗೆ ಅರ್ಹತೆಗಳು ಏನಿರ್ಬೇಕು, ಯಾರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ? ಸರಿ, ಫಸ್ಟ್ ಪಾಯಿಂಟ್. ವಿದ್ಯಾರ್ಥಿ ಕರ್ನಾಟಕದ ನಿವಾಸಿ ಆಗಿರಬೇಕು, ಡೊಮಿಸೈಲ್. ಓಕೆ. ಎರಡನೇದು, ಅವರು ಸರ್ಕಾರ ಗುರುತಿಸಿರೋ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು. ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಅಥವಾ ಪಾರ್ಸಿ. ಮತ್ತೆ BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಕೋರ್ಸ್ನಲ್ಲಿ ಫುಲ್ ಟೈಮ್ ಓದ್ತಿರ್ಬೇಕು. ಪಾರ್ಟ್ ಟೈಮ್ ಅಥವಾ ಕರೆಸ್ಪಾಂಡೆನ್ಸ್ ಕೋರ್ಸ್ ಆದ್ರೆ ಆಗಲ್ಲ. ಫುಲ್ ಟೈಮ್ ಆಗಿರ್ಬೇಕು. ಓಕೆ. ಇನ್ನು ಫ್ಯಾಮಿಲಿ ಇನ್ಕಮ್ ಬಗ್ಗೆ ಏನಾದ್ರೂ ಲಿಮಿಟ್ ಇದೆಯಾ? ಹೌದು, ಅದು ತುಂಬಾ ಮುಖ್ಯ. ಕುಟುಂಬದ ವಾರ್ಷಿಕ ಆದಾಯ ಎಲ್ಲಾ ಸೋರ್ಸ್ ಸೇರಿ 2.5 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. 2.5 ಲಕ್ಷದೊಳಗೆ. ಸರಿ. ಇನ್ನೊಂದು ಕಂಡೀಷನ್, ಅವರು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಅಂದ್ರೆ ಫೈನಲ್ ಎಕ್ಸಾಮ್ನಲ್ಲಿ ಕನಿಷ್ಠ 50% ಮಾರ್ಕ್ಸ್ ತಗೊಂಡಿರಬೇಕು. 50%. ಓಕೆ. ಆದ್ರೆ ಆ 50% ವಿಷಯದಲ್ಲಿ ಏನು ಸ್ವಲ್ಪ ವಿನಾಯಿತಿ ತರಹ ಇದೆಯಾ ಅಂತಲ್ಲ ಪ್ರಕಟಣೆಯಲ್ಲಿ? ಹೌದು, ನೀವು ಗಮನಿಸಿದ್ದು ಸರಿ. ಅದರಲ್ಲಿ ಹೇಳಿರೋದೇನೆಂದ್ರೆ, ಒಂದು ವೇಳೆ ಸಾಕಷ್ಟು ಫಂಡ್ಸ್ ಇದ್ರೆ 50%ಗಿಂತ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿರೋರ್ನು ಮೆರಿಟ್ ಮೇಲೆ ಕನ್ಸಿಡರ್ ಮಾಡಬಹುದು ಅಂತ. ಆದ್ರೆ ಇದು ಗ್ಯಾರಂಟಿ ಇಲ್ಲ. ಎಷ್ಟು ಅನುದಾನ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಾರದ ಆದೇಶಾನುಸಾರ ಪರಿಗಣಿಸ್ತಾರೆ. ಸೊ 50% ಇದ್ರೆ ಸೇಫ್ ಸೈಡ್. ಸರಿ. ಪ್ರತಿ ವರ್ಷನೂ ಹೊಸದಾಗಿ ಅಪ್ಲೈ ಮಾಡಬೇಕಾ? ಖಂಡಿತ. ಪ್ರತಿ ಅಕಾಡೆಮಿಕ್ ಇಯರ್ಗೂ ಇದು ಸಪರೇಟ್ ಪ್ರಾಸೆಸ್. ಹೋದ್ ವರ್ಷ ಹಾಕಿದ್ರು ಈ ವರ್ಷ ಮತ್ತೆ ಫ್ರೆಶ್ ಆಗಿ ಅಪ್ಲೈ ಮಾಡಬೇಕು. ಓಕೆ. ಈಗ ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಹೇಳಿ. ಡೇಟ್ಸ್ ಯಾವಾಗ ಶುರು, ಯಾವಾಗ ಲಾಸ್ಟ್ ಡೇಟ್? ಅಪ್ಲಿಕೇಶನ್ ಹಾಕೋಕೆ ಆಲ್ರೆಡಿ ಶುರು ಆಗಿದೆ. ಜೂನ್ 13, 2025ರಿಂದ ಸ್ಟಾರ್ಟ್ ಆಗಿದೆ. ಓಕೆ. ಕೊನೆಯ ದಿನಾಂಕ ಸೆಪ್ಟೆಂಬರ್ 30, 2025. ಸೊ ಟೈಮ್ ಇದೆ, ಆದ್ರೂ ಲಾಸ್ಟ್ ಮಿನಿಟ್ವರೆಗೂ ಕಾಯೋದು ಬೇಡ. ಹೌದು. ಎಲ್ಲಿ ಅಪ್ಲೈ ಮಾಡಬೇಕು? ಆನ್ಲೈನಾ ಅಥವಾ ಆಫೀಸ್ಗೆ ಹೋಗ್ಬೇಕಾ? ಇಲ್ಲ, ಇದು ಕಂಪ್ಲೀಟ್ ಆನ್ಲೈನ್. ಸೇವಾ ಸಿಂಧು ಪೋರ್ಟಲ್ ಇದೆಯಲ್ಲ, ಅದ್ರ ಮೂಲಕನೇ ಅಪ್ಲೈ ಮಾಡಬೇಕು. ಸೇವಾ ಸಿಂಧು. ಓಕೆ. ವೆಬ್ಸೈಟ್ ಅಡ್ರೆಸ್ಸು? sevaSindhu.karnataka.gov.in. ಸೇವಾ ಸಿಂಧು ಡಿಪಾರ್ಟ್ಮೆಂಟ್ ಸರ್ವಿಸಸ್ ಅಂತ. ಅಲ್ಲಿ ಹೋಗಿ ರೆಲೆವೆಂಟ್ ಸರ್ವಿಸ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬೇಕು. ಪ್ರಕಟಣೆಯಲ್ಲಿ ಆಧಾರ್ ಸೀಡಿಂಗ್, NPCI ಮ್ಯಾಪಿಂಗ್ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಯಾಕಷ್ಟು ಇಂಪಾರ್ಟೆಂಟ್? ಅದು ಬಹಳ ಮುಖ್ಯವಾದ ಟೆಕ್ನಿಕಲ್ ವಿಷಯ. ಈಗ ಸರ್ಕಾರದಿಂದ ಬರೋ ಯಾವುದೇ ಹಣಕಾಸು ಸಹಾಯ ನೇರವಾಗಿ ಫಲಾನುಭವಿ ಖಾತೆಗೆ ಹೋಗ್ಬೇಕು ಅಲ್ವಾ? ಅದಕ್ಕೆ ಈ ವ್ಯವಸ್ಥೆ. ಆಧಾರ್ ಸೀಡಿಂಗ್ ಅಂದ್ರೆ ಸ್ಟೂಡೆಂಟ್ನ ಬ್ಯಾಂಕ್ ಅಕೌಂಟ್ಗೆ ಅವರ ಆಧಾರ್ ನಂಬರ್ ಲಿಂಕ್ ಆಗಿರೋದು. ಓಕೆ. NPCI ಮ್ಯಾಪಿಂಗ್ ಅಂದ್ರೆ ಆ ಲಿಂಕ್ ಆದ ಅಕೌಂಟ್ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ರಿಸೀವ್ ಮಾಡೋಕೆ ಆಕ್ಟಿವ್ ಆಗಿರೋದು. ಓಕೆ. ಇವೆರಡೂ ಕರೆಕ್ಟಾಗಿ ಆಗಿದ್ರೆ ಮಾತ್ರ ಸೆಲೆಕ್ಟ್ ಆದ ಸ್ಟೂಡೆಂಟ್ಸ್ಗೆ ದುಡ್ಡು ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಬರುತ್ತೆ. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅಪ್ಲೈ ಮಾಡೋಕು ಮುಂಚೆನೆ ತಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಸ್ಕೊಡೋದು ಒಳ್ಳೇದು. ಖಂಡಿತವಾಗಿಯೂ. ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಆಕ್ಟಿವ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಸರಿ. ಅಪ್ಲೈ ಮಾಡಿದ್ಮೇಲೆ ಸೆಲೆಕ್ಷನ್ ಪ್ರಾಸೆಸ್ ಹೇಗೆ? ಎಲ್ರಿಗೂ ಸಿಗುತ್ತಾ? ಇಲ್ಲ, ಅಪ್ಲೈ ಮಾಡಿದ ಎಲ್ಲರಿಗೂ ಸಿಗಲ್ಲ. ಇದು ಮುಖ್ಯವಾಗಿ ಮೆರಿಟ್ ಮೇಲೆ ನಡೆಯುತ್ತೆ. ಅಂದ್ರೆ ಹಿಂದಿನ ಪರೀಕ್ಷೆಯ ಮಾರ್ಕ್ಸ್ ಮೇಲೆ ಒಂದು ರ್ಯಾಂಕ್ ಲಿಸ್ಟ್ ಮಾಡ್ತಾರೆ. ಆ ರ್ಯಾಂಕ್ ಲಿಸ್ಟ್ ಪ್ರಕಾರ ಲಭ್ಯ ಇರೋ ಫಂಡ್ಸ್ಗೆ ಅನುಗುಣವಾಗಿ ಟಾಪಲ್ಲಿರೋ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಗವರ್ನ್ಮೆಂಟ್ ರೂಲ್ಸ್ ಚೇಂಜ್ ಆದ್ರೆ ಅದಕ್ಕೂ ಇದು ಒಳಪಟ್ಟಿರುತ್ತೆ. ಕ್ಲಿಯರ್ ಆಯ್ತು. ಒಂದು ವೇಳೆ ಸ್ಟೂಡೆಂಟ್ಸ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು? ಅವರು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಫಿಷಿಯಲ್ ವೆಬ್ಸೈಟ್ ನೋಡಬಹುದು. ಅದು https://dom.kr.karnataka.gov.in. ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಓಕೆ. ಇಲ್ಲ ಅಂದ್ರೆ ಪ್ರತಿ ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಲೆವೆಲಲ್ಲಿ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಇರುತ್ತೆ. ಅಲ್ಲಿಗೆ ಹೋಗಿ ಕೇಳ್ಬೋದು ಅಥವಾ ಫೋನ್ ಮಾಡಿ ವಿಚಾರಿಸಬಹುದು. ಓಕೆ.
ಸೊ ಒಟ್ಟಿನಲ್ಲಿ ಇದು ಕರ್ನಾಟಕದ ಅಲ್ಪಸಂಖ್ಯಾತ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆಯ ಅವಕಾಶ. ಹೌದು. ಅರ್ಹತೆ ಇರೋರೆಲ್ಲ ಸೆಪ್ಟೆಂಬರ್ 30, 2025ರ ಒಳಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ಇದರ ಉಪಯೋಗ ಪಡ್ಕೋಬೇಕು. ಹೌದು, ಖಂಡಿತವಾಗಿಯೂ. ಆರೋಗ್ಯ ಸೇವೆಗೆ ನುರಿತ ವೃತ್ತಿಪರರನ್ನು ತಯಾರು ಮಾಡೋಕೆ ಇದು ಹೆಲ್ಪ್ ಆಗುತ್ತೆ. ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಪ್ರಶ್ನೆ. ಈ ರೀತಿ ಆರೋಗ್ಯ ಸೇವೆ ಅಂತ ಕ್ರಿಟಿಕಲ್ ಫೀಲ್ಡ್ನಲ್ಲಿ ಒಂದು ನಿರ್ದಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಂತ ಟಾರ್ಗೆಟ್ ಮಾಡಿ ಹಣಕಾಸು ನೆರವು ಕೊಡೋದ್ರಿಂದ ಆ ಸಮುದಾಯದ ಅಭಿವೃದ್ಧಿಗೆ ಹೇಗೆ ಸಹಾಯ ಆಗಬಹುದು? ಮತ್ತೆ ನಮ್ಮ ಇಡೀ ಆರೋಗ್ಯ ವ್ಯವಸ್ಥೆ ಮೇಲೆ ಲಾಂಗ್ ಟರ್ಮ್ ಅಲ್ಲಿ ಇದರ ಪರಿಣಾಮ ಏನಾಗಿರಬಹುದು? ಯೋಚನೆ ಮಾಡಿ.